ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ನಾಳೆ ಪೂಜೆ ಮಾಡಬೇಕು. ಸುಮ್ಮನೆ ಹಂಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಇವತ್ತು ಸಂಜೆ ಏನಾದ್ರು ಅಡುಗೆ ಮಾಡಬೇಕು. ಸೊ ಅದಕ್ಕೆ ಏನಾದ್ರು ತೊಗೊಬರೋಣ ಅಂತಂದ್ಬಿಟ್ಟು ಅಂಗಡಿಗೆ ಹೋಗ್ತಾಯಿದ್ದೀನಿ. ಇವನು ಇಲ್ಲೇ ಇದ್ದಾನೆ, ನನ್ನ ತಲೆ ತಿನ್ಕೊಂಡು ನಾನು ಬರ್ತೀನಿ ಅಂತ. ಈಗ ಹೋಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ಬಾ ನೋಡಿ. ತಗೊಂಡ ಏನದು? ನುಗ್ಗೆಕಾಯಿ ತಗೊಂಡ್ ಬಾ, ಹೋಗೋಣ ಮನೆಗೆ. ಎಲ್ಲಿ ತಗೊಂಡಿದ್ದು? ಅಲ್ಲ, ನಡಿ ಹೋಗೋಣ. ಓಕೆ, ಏನು ತಿಂತೀಯಾ? ಏನು ತಿಂತೀಯಾ? ಪೂರಿ. ಪೂರಿ ಬೇಕಾ? ಹಾಯ್, ನುಗ್ಗೆಕಾಯಿ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಅತ್ತೆ ರೆಡಿ ಮಾಡಿಕೊಡ್ತೀನಿ ಕೊಡು ಅಂತ ಅಂದರು. ಸೊ ಅವರೇ ರೆಡಿ ಮಾಡ್ತಾಯಿದ್ದಾರೆ ಸಾಂಬಾರಿಗೆಲ್ಲನೂ. ನಾನಿಲ್ಲಿ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ. ಇದು ಮುದ್ದೆಗೆ ಆಗ್ತಾಯಿದೆ, ಇದು ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಇಷ್ಟೇ. ಇವಾಗ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿ ಅನ್ನ ಮಾಡಬೇಕು. ಈಗ ಇಷ್ಟ ಆದರೆ ನೆಕ್ಸ್ಟ್ ಊಟಕ್ಕೆ ಬಡಿಸ್ಬೇಕು. ಎಲ್ಲ ಅಡುಗೆ ಆದಮೇಲೆ ಊಟಕ್ಕೆ ಬಡಿಸಿ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಆಲ್ಮೋಸ್ಟು. ಇನ್ನು ಸ್ವಲ್ಪ ಪಾತ್ರೆ ಇದೆ ಸ್ವಲ್ಪ ಪಾತ್ರೆ ಆಗುತ್ತೆ. ಊಟನೆಲ್ಲ ಮಾಡಾದ್ಮೇಲೆ, ಅಡುಗೆ ಮಾಡಾದ್ಮೇಲೆ ಸ್ವಲ್ಪ ಪಾತ್ರೆಗಳಾಗ್ತಾವಲ್ಲ, ಅದಷ್ಟು ತೊಳೆದಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇವತ್ತು. ಮತ್ತು ಇಬ್ಬರು ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸ್ಟಾಪ್ ಮಾಡಲ್ಲ. ಇವತ್ತು ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜಾಸ್ತಿ ಟೈಮಿಗೆ ಸಾಕೋದು ಇಲ್ಲ. ಸೊ ನೆಕ್ಸ್ಟ್ ಡೇ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ನೈಟ್ವರೆಗೂ ಏನು ಮಾಡಿದ್ವಿ, ಏನು ಎತ್ತ ಎಲ್ಲ ನಿಮಗೆ ತೋರಿಸ್ತೀನಿ. ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಹಾಯ್, ಈಗ ಅಡುಗೆ ಎಲ್ಲ ಮುಗೀತು. ಅವ್ರಿಗೆ ಊಟಕ್ಕೆ ಬಡಿಸಿದ್ದೀನಿ. ಊಟ ಮಾಡಾದಮೇಲೆ ಈಗ ನಾನು ಹಾಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಬಟ್ ನನಗೆ ಅಷ್ಟು ನುಗ್ಗೆಕಾಯಿ ತಿನ್ನೋದು ಇಷ್ಟ ಆಗೋದಿಲ್ಲ. ಸೊ ನುಗ್ಗೆಕಾಯಿ ನಾನು ಹಾಕ್ಕೊಂಡಿಲ್ಲ. ನುಗ್ಗೆಕಾಯಿನ ಬೆಳೆದು ಒಂದೆರಡು ಆಲೂಗೆಡ್ಡೆ ಹಾಕಿದ್ದೆ. ಸೊ ಅದರಲ್ಲಿ ಒಂದೆರಡು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ತಿನ್ನಲ್ಲ, ಸುಮ್ಮನೆ ಹಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನಾನು ಊಟ ಮಾಡಿಬಿಟ್ಟು ಊಟ ಮಾಡಿರೋ ಪಾತ್ರೆಗಳಾಗ್ತವೆ. ಆಲ್ಮೋಸ್ಟ್ ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟಿದ್ದೀನಿ, ಮುದ್ದೆದೊಂದು ಪಾತ್ರೆ ಬಿಟ್ಟು. ಇವಾಗ ಆ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಳ್ಳೋದಷ್ಟೇ. ಗುಂಡ ನಮ್ಮ ಹತ್ರನೇ ಮಲಗ್ತಾನೆ ಇವತ್ತು. ಮಲಗಾದ್ಮೇಲೆ ನಾನು ತೊಗೊಂಡೋಗೋ ಅತ್ತೆ ಹತ್ರ ಹಾಕ್ತೀನಿ ಅವನ್ನ. ಮಲ್ಕೋ ತನಕ ಅವ್ನು ನಮ್ಮ ಜೊತೆನೇ ಇರ್ತಾನೆ. ನೆಕ್ಸ್ಟು ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಮತ್ತೆ ಅಲ್ಲಿ ತನಕ ನೋಡ್ತಾಯಿರಿ. ಬಾಯ್. ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮಾರ್ನಿಂಗ್ 4 o'clock ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನಾನು ನನ್ನ ಹಸ್ಬೆಂಡ್ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಹೊರಟಿದ್ದೀವಿ. ಹೊರಗಡೆ ಹೋದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು. ಚಿಕ್ಕಮಂಗ್ಳೂರಲ್ಲಿದ್ದೀವಿ ಇವಾಗ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಹುಚ್ಚಿ ಬಸ್ ಹತ್ತಿರ, ಮಂಗಳೂರು ಬಸ್ ಹತ್ತಿರೋದು. ನೆಕ್ಸ್ಟ್ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ.
ಇಲ್ಲಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ, ನೋಡ್ಬೋದು. ಇಲ್ಲೇನು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಒಳಗಡೆ ಹೋದರೆ ತುಂಬ ದೊಡ್ಡ ಕ್ಯೂ ಇತ್ತು. ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ರು. ಸೊ ಹಂಗೆ ಹೋಗ್ತಾ ಇದ್ವಿ, ಹಂಗೆ ರೂಮ್ ಹತ್ರ ಹೋಗ್ತಿದ್ವಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ, ದರ್ಶನ ಮಾಡೋಕ್ಕೆ ಅಂತ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಬರೋದಾದರೆ ಬೆಳಿಗ್ಗೆನೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡಿ. ಮಧ್ಯಾಹ್ನ ಬಂದರೆ ಪಕ್ಕ ಕೂಡಾಕ್ಬಿಡ್ತಾರೆ. 9:30 ಆ ಥರ ಬರಬಾರ್ದು, ಬಂದರೆ ಕೂಡಾಕ್ಬಿಡ್ತಾರೆ. 1 ಗಂಟೆಗೆ ಬಿಡೋದು. ಈಗ 12:15 ಆಗಿದೆ. ಈಗ ದರ್ಶನಕ್ಕೆ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ ಅಂತ. ತುಂಬ ರಶ್ ಇದೆ. ಡೈರೆಕ್ಟ್ ಎಂಟ್ರಿನಾ? ಅದು ಮ್ಯೂಸಿಯಂ ಧರ್ಮಸ್ಥಳದ್ದು. ನಾವೀಗ ಮನೆಗೆ ಬಂದಿದ್ದೀವಿ. ನಮ್ಮ ಗುಂಡ ಎಲ್ಲಿದ್ದಾನೆ ನೋಡಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ತೊಗೊಂಬಂತೀವಿ, ಎಡೆ ಮಾಡಿ ಆಮೇಲೆ ಹೋಗಿ ತಿನ್ನಬೇಕು ಪ್ರಸಾದನ. ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ, ಅದೇ ಥರ ನಾವು ಮಾಡ್ತೀವಿ. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಯ್ ಹಲೋ ಗಾಯ್ಸ್, ನಾನು ನೋಡಿ ವಿಡಿಯೋ ಎಂಡ್ ಮಾಡಿದ್ದೆ. ಬಟ್ ಈ ವಿಡಿಯೋ ಮತ್ತೆ ಏನಕ್ಕೆ ಮಾಡ್ತಾಯಿದ್ದೀನಿ, ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತಂದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು. ಈಗ ಧರ್ಮಸ್ಥಳಕ್ಕೆ ಹೊರಟಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಹೇಳ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು 1.5 ತಿಂಗಳು ಹಿಂದೆ ಒಂದ್ಸಲ ಆಲ್ರೆಡಿ ಹೋಗಿದ್ವಿ ಧರ್ಮಸ್ಥಳಕ್ಕೆ. ಆವಾಗ ದರ್ಶನನೇ ಮಾಡೋಕ್ಕಾಗಿದ್ದಿಲ್ಲ, ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೆ ವಾಪಸ್ ಬಂದುಬಿಟ್ಟಿದ್ವಿ. ಸೊ ದರ್ಶನ ಮಾಡಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ಸೊ ದರ್ಶನ ಮಾಡೋದಕ್ಕೋಸ್ಕರನೇ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದಾಯ್ತು. ಈಗ ಧರ್ಮಸ್ಥಳಕ್ಕೆ ಹೋಗಿ ನಾನು ನನ್ನ ಹಸ್ಬೆಂಡ್ ಹೋಗಿದ್ದಷ್ಟೇ, ಯಾರೂ ಬಂದಿರಲಿಲ್ಲ ಮನೆಯವರು. ಹೋಗಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ದರ್ಶನ ಚೆನ್ನಾಗೇ ಆಯಿತು. ಬಟ್ ಒಂದೇನು ಅಂದರೆ ಬೆಳಿಗ್ಗೆನೇ ಹೋಗಿ ದರ್ಶನ ಮಾಡಿದ್ರೆ ಬೆಟರು. ನಿಮಗೆ ಬೆಳಿಗ್ಗೆ 5:30ಇಂದಲೇ ದರ್ಶನ ಸ್ಟಾರ್ಟ್ ಆಗುತ್ತೆ. ನಿಮಗೆ 5:30ಗೆ ದರ್ಶನಕ್ಕೆ ಹೋದರೆ ನೀವು ದರ್ಶನ ಮುಗಿಸ್ಕೊಂಡು ಬೇಗ ಆಚೆ ಬರ್ಬೋದು. ತಿಂಡಿ ಎಲ್ಲ ಮಾಡಿಕೊಂಡು ನೀವು ಬೇಗ ಹೊರಡ್ಬೋದು ಬೇಕಾದರೆ. ಅಲ್ಲಿ ಸುತ್ತಮುತ್ತ ಇನ್ನು ಚಿಕ್ಕ ಪುಟ್ಟ ಪ್ಲೇಸಸ್ಗಳಿದೆ, ಗುಮ್ಟೇಶ್ವರ ದೇವಸ್ಥಾನ ಆ ಥರ ಎಲ್ಲ ಇದೆ, ಹೋಗಿ ನೋಡ್ಬೋದು. ದರ್ಶನ ಮುಗಿಸ್ಕೊಂಡ್ಬಂದು ದೇವಸ್ಥಾನ ಎಲ್ಲ ನೋಡಿಕೊಂಡು ನೀವು ವಾಪಸ್ ಹೋಗ್ಬೋದು ಮನೆಗೆ. ಯಾಕೆ ನಾನು ಹೇಳ್ತಿದ್ದೀನಿ ಬೆಳಗ್ಗೆನೇ ಹೋಗಿ ದರ್ಶನ ಮುಗಿಸ್ಕೊಳ್ಳಿ ಅಂತ ಅಂದರೆ,
ಬೆಳಿಗ್ಗೆ 9:00ವರೆಗೆ ನಾವು ಹೋಗಿದ್ದು ದರ್ಶನ ಮಾಡೋಕ್ಕೆ ಅಂತ. ಹೋಗಿದ ತಕ್ಷಣ ಅಲ್ಲಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೂಮ್ಸ್ನ ನೀವು ಮೊದಲೇ ಬುಕ್ ಮಾಡ್ಕೊಳ್ಳೋದು ಬೆಟರು. ರೂಮ್ಸ್ ಸಿಗೋದಿಲ್ಲ ಅಲ್ಲಿ. 10:30 ಮೇಲೆ ರೂಮ್ಸು ಅಂತ ಹೇಳ್ತಾರೆ. ರೂಮ್ಸ್ ಖಾಲಿ ಇದ್ರೂ ಕೊಡೋಲ್ಲ, ಬಿಕಾಸ್ ಅವ್ರು ಕ್ಲೀನ್ ಮಾಡಬೇಕು ಅಲ್ವಾ. ಸೊ ಬೇರೆಯವ್ರು ಇರ್ತಾರೆ, ಕ್ಲೀನ್ ಮಾಡಿ ಕೊಡಬೇಕು ಅಂದರೆ 10:30 ಮೇಲೆ ಕೊಡೋದು ಅಂತ ಹೇಳ್ತಾರೆ. ಸೊ ನೀವು ಬುಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ನಿಮಗೆ ರೂಮ್ಸ್ ಎಲ್ಲ. ಬಟ್ ರೂಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಸಲ ಹೋದಾಗ ರೂಮಲ್ಲಿ ಇದ್ವಿ. ಈ ಸಲ ರೂಮ್ ಸಿಗಲಿಲ್ಲ ನಮಗೆ. ಜಸ್ಟ್ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ಅಲ್ಲಿ ನಿಮಗೆ ಲಗೇಜ್ ಇಡೋದಕ್ಕೂ ಜಾಗ ಇರುತ್ತೆ, ಸ್ಲಿಪ್ಪರ್ಸ್ನ ಬಿಡೋದಕ್ಕೂ ಜಾಗ ಇರುತ್ತೆ. ಸ್ಲಿಪ್ಪರ್ಸ್ ಇಡೋದಕ್ಕೆ ಒಂದು 2-3 ರೂಪೀಸ್ ತೊಗೊಳ್ತಾರೆ ಅಷ್ಟೇ ಒಂದು ಜೊತೆಗೆ. ಬ್ಯಾಗ್ ಇಡೋದಕ್ಕೆ ಫ್ರೀ ಇರುತ್ತೆ, ಒಂದು ಟೋಕನ್ ಕೊಡ್ತಾರೆ. ಟೋಕನ್ಗಳನ್ನ ನೀವು ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಮತ್ತು ನೀವು 9:30 ಬಂದಿರೋ ದರ್ಶನಕ್ಕೆ ಹೋಗ್ಬಿಟ್ರೆ ಅಂತ ಸಿಕ್ಕಾಕೊಂಡ್ಬಿಡ್ತೀರಾ ರೂಮಲ್ಲಿ. ಅಂದರೆ ತಿರುಪತಿಲಿ ಹೆಂಗೆ ಮಾಡಿದಾರೋ ಹಂಗೆ ಇವರು ಮಾಡಿಬಿಟ್ಟಿದ್ದಾರೆ ಇವಾಗ. 9:30 ಹೋಗಿ 12:00ವರೆಗೆ ನಮಗೆ ದರ್ಶನಕ್ಕೆ ಬಿಟ್ಟಿದ್ದು. ಅಲ್ಲೇ ಕುತ್ಕೊಂಡಿರಬೇಕು. ತುಂಬ ಬೇಜಾರಾಗುತ್ತೆ, ಬೋರಾಗಿ ಹೋಗುತ್ತೆ. ಅಲ್ಲೊಂದು ಅಂಗಡಿ ಇದೆ, ನನಗೆ ಊಟ ತಿಂಡಿ ಇಲ್ದಿರೋರು, ಅಂದರೆ ಶುಗರ್ BP ಇರೋರು ತುಂಬ ಕಷ್ಟ ಹೋಗಿ ಸಿಗಾಕೊಂಡ್ಬಿಟ್ರೆ ಆ ಥರ. ಸೊ ನೀವು ಏನಾದ್ರು ತೊಗೊಂಡೋದ್ರೂ ಬೆಟರು. ಇಲ್ಲ ಅಂತಂದರೆ ನಾವು 9:30 ಹೋಗ್ತೀವನೇ ಏನಾದ್ರು ತಿಂಡಿ ತೊಗೊಂಡೋಗಿ ತಿನ್ಕೊಂಡು ಬೇಕಂದ್ರೆ ಅಲ್ಲೇ ಇರ್ಬೋದು. ಆಮೇಲೆ ದರ್ಶನಕ್ಕೆ ಹೋಗ್ಬೋದು ನೀವು. ಇದು ನಿಮಗೆ ಚಿಕ್ಕ ಇನ್ಫಾರ್ಮೇಷನ್, ಮಾಹಿತಿ ಕೊಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋನ ಅಂದರೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಲ್ಲಿಗೆ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಏನು ತುಂಬ ದೂರ ಇಲ್ಲ, 5 ನಿಮಿಷ ಅಷ್ಟೇ, ಆರಾಮಾಗಿ ಹೋಗ್ಬೋದು ನೀವು.